ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಜಾತಿಯನ್ನ ರಾಜಕೀಯದ ರಕ್ಷಣಾ ಕವಚವಾಗಿ ಬಳಸಬೇಡಿ. ಪರೋಕ್ಷವಾಗಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ. ಕೆಂಪೇಗೌಡ ಜಯಂತಿ ವೇಳೆ ಘರ್ಷಣೆಗೆ ಸಂಸದರ ಅಸಮಾಧಾನ. ರಸ್ತೆ ಪಕ್ಕ ಉರುಳಿ ಬಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ 26 ಮಂದಿ ಪ್ರಯಾಣಿಕರು. 15 ಪ್ರಯಾಣಿಕರಿಗೆ ಗಾಯಾಳುಗಳಿಗೆ ಮುದ್ದೇನಹಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ರೇಷ್ಮೆ ಸೊಪ್ಪು ಕಟಾವು ವೇಳೆ ಹಾವು ಕಡಿದು ರೈತ ಸಾವು. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದಲ್ಲಿ ದುರಂತ. ವಿಷಕಾರಿ ಹಾವು ಕಚ್ಚಿ 70 ವರ್ಷದ ರೇಷ್ಮೆ ಬೆಳೆಗಾರ ಸಾವು. ಬೈಕ್ ಪಾರ್ಕಿಂಗ್ ವಿಷಯದಲ್ಲಿ ಇಬ್ಬರ ನಡುವೆ ಘರ್ಷಣೆ. ವ್ಯಕ್ತಿಯ ಮೇಲೆ ಕತ್ತರಿಯಿಂದ ಹಲ್ಲೆ. ಚಿಂತಾಮಣಿ ನಗರದ ಜೋಡಿ ರಸ್ತೆಯ ಹೂವಿನ ಅಂಗಡಿ ಬಳಿ ಶುಕ್ರವಾರ ರಾತ್ರಿ ಘಟನೆ. ಹಲ್ಲೆಗೆ ಸಂಬಂಧಿಸಿ ಪೊಲೀಸರ ಪರಿಶೀಲನೆ. ವಾರ್ತೆಗಳ ವಿವರ. ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಘಟನೆಗೆ ಸಂಬಂಧಿಸಿದಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅವರ ತಂದೆ ಕೇಶವರೆಡ್ಡಿ ಕಾರಣ ಎಂದು ಆರೋಪಿಸಿ ಬಲಿಜ ಸಮುದಾಯದ ಕೆಲ ಮುಖಂಡರು ಎಸ್ಪಿ ಅವರಿಗೆ ದೂರು ನೀಡಿರುವ ಬೆನ್ನಲ್ಲೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪರೋಕ್ಷವಾಗಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಕುರಿತು ಒಂದು ವರದಿ. ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಘಟನೆಗೆ ಸಂಬಂಧಿಸಿದಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅವರ ತಂದೆ ಕೇಶವರೆಡ್ಡಿ ಕಾರಣ ಎಂದು ಆರೋಪಿಸಿ ಬಲಿಜ ಸಮುದಾಯದ ಕೆಲ ಮುಖಂಡರು ಎಸ್ಪಿ ಅವರಿಗೆ ದೂರು ನೀಡಿರುವ ಬೆನ್ನಲ್ಲೇ ಸಂಸದರು ಪ್ರತಿಕ್ರಿಯಿಸಿರುವುದು. ಚಿಕ್ಕಬಳ್ಳಾಪುರ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ತನ್ನ ಮೇಲೆ ವಿಶ್ವಾಸವಿಲ್ಲದ ರಾಜಕಾರಣಿಯೇ ಜಾತಿಯ ಆಶ್ರಯ ಪಡೆಯಲು ಮುಂದಾಗುತ್ತಾನೆ ಎಂದು ಪರೋಕ್ಷವಾಗಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಜಾತಿಯನ್ನ ರಾಜಕೀಯದ ರಕ್ಷಣಾ ಕವಚವಾಗಿ ಬಳಸಬಾರದು ಎಂದು ಹೇಳಿದ ಅವರು, ಕೈವಾರ ತಾತಯ್ಯನವರ ಮೇಲೆ ತಮಗೂ ಅಪಾರ ಭಕ್ತಿ ಇದೆ ಎಂದರು. ಬಲಿಜ ಸಮುದಾಯದ ಎಲ್ಲರೂ ತಮ್ಮ ವಿರುದ್ಧ ಇಲ್ಲ, ಕೆಲವು ಮಂದಿ ಮಾತ್ರ ಆರೋಪಗಳನ್ನ ಮಾಡುತ್ತಿದ್ದಾರೆ. ಸಮುದಾಯದ ಅನೇಕ ಮುಖಂಡರು ತಮ್ಮ ಬೆಂಬಲದಲ್ಲಿದ್ದು ತಾವು ಎಲ್ಲಾ ಸಮುದಾಯಗಳೊಂದಿಗೆ ಸಹೋದರತ್ವದ ಸಂಬಂಧ ಹೊಂದಿದ್ದೇನೆ ಎಂದು ತಿಳಿಸಿದರು. ಯಾವುದೇ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ತಾವು ಮಾತನಾಡುತ್ತಿಲ್ಲ. ಸಮಾಜದ ಎಲ್ಲಾ ವರ್ಗದ ಜನರ ವಿಶ್ವಾಸ ಮತ್ತು ಬೆಂಬಲ ತಮ್ಮೊಂದಿಗೆ ಇದೆ ಎಂದು ಸುಧಾಕರ್ ಹೇಳಿದರು. ವ್ಯಕ್ತಿ ತಪ್ಪು ಮಾಡಿದ ತಕ್ಷಣ ಜಾತಿ ಶೀಲ್ಡ್ ಆಗಬಾರ್ದು. ಅದು ಯಾವುದೇ ಜಾತಿಯವನಾಗಲಿ, ಆ ಜಾತಿ ಹೇಳಿದ್ಯಾ, ನೀನು ಹೋಗಿ ಒಂದು ಸಮುದಾಯದವ್ರನ್ನ ಹೋಗಿ ನೀನು ಅವರಿಗೆ ಅಪಮಾನ ಮಾಡು ಅಂತ ಹೇಳಿದ್ಯಾ? ಇವತ್ತು ನಾನು ಕೂಡ ಅಚಲವಾದಂಥ ನಂಬಿಕೆ ಇಟ್ಕೊಂಡಿದ್ದೀನಿ ಕೈವಾರ ತಾತಯ್ಯನ ಸಮುದಾಯ. ಇವತ್ತು ಕೈವಾರ ತಾತಯ್ಯನವ್ರನ್ನ ಎಷ್ಟು ಆರಾಧನೆ ಮಾಡ್ತದೆ ಬಲಿಜ ಸಮುದಾಯ, ನಾನು ಕೂಡ ಅಷ್ಟೇ ಮಾಡ್ತೀನಿ. ಅವ್ರು ಯಾವುದಾದ್ರೂ ಒಂದು ವಿಚಾರಧಾರೆಯಲ್ಲಿ ಬಲಿಜ ಸಮುದಾಯದವ್ರು ಹೋಗಿ ಇನ್ನೊಂದು ಸಮುದಾಯದ ವಿರುದ್ಧ ಮಾತಾಡಿ ಅವರಿಗೆ ನೀವು ಅಪಮಾನ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರ? ನಾನು ನೋಡಿದೆ. ಎಲ್ಲ ಸಂಘದ ಎಲ್ಲರೂ ಹೋಗಿಲ್ಲ, ಯಾರೋ ಕೆಲವರು ಬೆರಳೆಣಿಕೆ ಜನ ಹೋಗಿದ್ದಾರೆ, ನಾನು ನೋಡಿದ್ದೀನಿ. ಅವರ ಹುಟ್ಟುಗುಣನೇ ಅದು. ನಾನು ನೋಡಿದ್ದೀನಿ ಯಾರ್ಯಾರು ಹೋಗಿದ್ದಾರೆ ಅಂತ, ಅವ್ರು ಮಾತನಾಡಿದ್ದು ನೋಡಿದ್ದೀನಿ. ಅವ್ರು ಯಾವ ಪಕ್ಷದಲ್ಲಿದ್ದರೂ ಕೂಡ ಆ ಪಕ್ಷಕ್ಕೂ ನಿಷ್ಠೆ ಇಲ್ಲ, ಅವ್ರ ಜಾತಿಗೂ ನಿಷ್ಠೆ ಇಲ್ಲ, ಆ ವ್ಯಕ್ತಿತ್ವಕ್ಕೂ ನಿಷ್ಠೆ ಇಲ್ಲ. ಅಂಥವರೇ ಅಲ್ಲಿ ಹೋಗಿರೋದು ನೋಡಿದ್ದೀನಿ. ನೀವು ಇದ್ದೀರಿ, ಮಾಧ್ಯಮದವರು ಇದ್ದೀರಿ, ಅಧಿಕಾರಿಗಳಿದ್ದಾರೆ, ಜನ ಇದ್ದಾರೆ. ನಾನು ಯಾವಾಗ ಬಂದೆ,
ಎಲ್ಲ ಕೂಡ ಜನ ನೋಡಿದ್ದಾರೆ. ಇವತ್ತು ಆ ವ್ಯಕ್ತಿ ಪ್ರಪಂಚದ ಮುಂದೆ ಬೆತ್ತಲೆ ಆಗೋಗಿದ್ದಾನೆ. ಆ ಬೆತ್ತಲೆ ಆಗೋಗಿರೋದ್ರಿಂದ ಇವತ್ತು ಜಾತಿ ಆಶ್ರಯ ಪಡೀಲಿಕ್ಕೆ ಹೋಗಿದ್ದಾನೆ. ಪಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಸುಮಾರು 20 ವರ್ಷಗಳಾಯಿತು. ಈ 18-20 ವರ್ಷಗಳಲ್ಲಿ ಎಲ್ಲ ಸಮುದಾಯಗಳ ಜನರನ್ನು ಕೂಡ ನಾನು ಸ್ವಂತ ಸಹೋದರರಂತೆ ನಾನು ಇಲ್ಲಿ ನೋಡ್ಕೊಂಡಿದ್ದೀನಿ. ಇವಾಗಲೂ ಹಂಗೆ ಇದ್ದಾರೆ. ಅವ್ರ ಜೊತೆಯಲ್ಲಿ ಇರೋದಕ್ಕಿಂತ ಹೆಚ್ಚು ಬಲಿಜ ಮುಖ್ಯವಾಗಿರ್ತಕ್ಕಂಥ ಮುಖಂಡರು ನನ್ನ ಜೊತೆಯಲ್ಲೇ ಇರೋದು, ಅವ್ರ ಜೊತೆಯಲ್ಲಿ ಏನಿಲ್ಲ. ರಾಜಕಾರಣದಲ್ಲಿ ವೀಕೆಸ್ಟ್ ಲೀಡರ್ ವಿಲ್ ಗೋ ಫಾರ್ ದ ಶೆಲ್ಟರ್ ಆಫ್ ಹಿಸ್ ಕಾಸ್ಟ್. ಯಾರಿಗೆ ಅವನ ಮೇಲೆ ನಂಬಿಕೆ ಇಲ್ಲ, ಅವನ ಮೇಲೆ ನಂಬಿಕೆ ಇಲ್ಲ ಒಬ್ಬ ರಾಜಕಾರಣಿಗೆ, ಅವನೇನು ಮಾಡ್ತಾನೆ ಅಂದರೆ ಅವನ ಜಾತಿಯ ಆಶ್ರಯ ಪಡ್ಕೊಳ್ತಾನೆ. ಯಾರಿಗೆ ಅವನ ಮೇಲೆ ವಿಶ್ವಾಸ ಇರುತ್ತೆ ಅವನು ಯಾವಾಗಲೂ ಕೂಡ ಜಾತಿ ಆಶ್ರಯ ಪಡ್ಕೊಳ್ಳಲ್ಲ, ಎಲ್ಲರ ಜೊತೆಯಲ್ಲಿ ಇರ್ತಾನೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. 25 ಜನ ಪ್ರಯಾಣಿಕರನ್ನು ಸಾಗಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ರಸ್ತೆಯ ತಿರುವಿನಲ್ಲಿ ವೇಗವಾಗಿ ಚಲಿಸುತ್ತಿತ್ತು. ಎದುರುಗಡೆಯಿಂದ ಟಿಪ್ಪರ್ ಒಂದು ವೇಗವಾಗಿ ಅದೇ ರಸ್ತೆಯ ತಿರುವಿನಲ್ಲಿ ಬಂದಿದ್ದೇ ತಡ ಗಾಬರಿಗೊಂಡ ಬಸ್ ಚಾಲಕ ಸ್ಟೀರಿಂಗ್ ನ ನಿಯಂತ್ರಣ ಕಳೆದುಕೊಂಡಿದ್ದಾನೆ. ಆಗ ಬಸ್ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಗಾಯಗೊಂಡಿದ್ದರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದಿರುವ ಕೆಎಸ್ಆರ್ಟಿಸಿ ಬಸ್ನಲ್ಲಿದ್ದ ಪ್ರಯಾಣಿಕರನ್ನ ಹೊರಗೆ ಕರೆತರಲು ಹರಸಾಹಸ ಪಡುತ್ತಿರುವ ಪೊಲೀಸರು ಹಾಗೂ ಸ್ಥಳೀಯರು. ಇಂತಹ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆನಾರಾಯಣಪುರ ಗ್ರಾಮದ ಬಳಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕೋರ್ಲಹಳ್ಳಿ ಗ್ರಾಮದಿಂದ ಕೆಎಸ್ಆರ್ಟಿಸಿ ಬಸ್ ಚಿಕ್ಕಬಳ್ಳಾಪುರದ ಕಡೆ ಪ್ರಯಾಣ ಮಾಡುತ್ತಿತ್ತು. ಚಿಕ್ಕಬಳ್ಳಾಪುರದ ಕಡೆಯಿಂದ ದೊಡ್ಡಬಳ್ಳಾಪುರದ ಕಡೆ ಟಿಪ್ಪರ್ ಒಂದು ಚಲಿಸುತ್ತಿತ್ತು. 2 ವಾಹನಗಳು ರಸ್ತೆ ತಿರುವಿನಲ್ಲಿ ಇನ್ನೇನು ಡಿಕ್ಕಿ ಹೊಡೆಯಿತು ಎನ್ನುವಷ್ಟರಲ್ಲಿ ಬಸ್ ಚಾಲಕ ವೇಗವಾಗಿ ಬಸ್ನ ಸ್ಟೀರಿಂಗ್ ತಿರುಗಿಸಿದ್ದಾನೆ. ಆಗ ಬಸ್ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಬರ್ತಿದ್ರೆ ಒಂದು ಬಸ್ಸಲ್ಲಿ ಒಂದು 30-45 ಜನ ಇದ್ದರು. ಅವನು ಲಾರಿ ಅವನು ಸ್ಪೀಡಾಗಿದ್ದ, ಇವನು ಬಸ್ಸನ್ನು ಹೆವಿ ಸ್ಪೀಡಾಗಿದ್ದ. ಬಟ್ ರಾಂಗ್ ರೂಟಲ್ಲಿ ಬಂದಿದ್ದು ಬಸ್ ಡ್ರೈವರೇ. ಅವ್ರು ಲಾರಿ ಅವ್ರದ್ದು ಏನು ಅಷ್ಟೊಂದು ಮಿಸ್ಟೇಕ್ ಇಲ್ಲ. ಲಾರಿ ಒಂದು ತುಂಬ ಸ್ಪೀಡಲ್ಲಿದ್ದ, ಬಸ್ ಅವನು ತುಂಬ ಸ್ಪೀಡಲ್ಲಿದ್ದ ಗಾಡಿ. ಲಾರಿ ಅವನು ಆಪೋಸಿಟ್ ಬರ್ತಿದ್ದಾಗ ಅವನು ಆಪೋಸಿಟ್ಗೆ ಹೊರಟೋಗ್ಬಿಟ್ಟ ಬಸ್ ಅವನು. ಆಮೇಲೆ ಟಚ್ ಆಗಿ ಈ ಥರ ಬಿತ್ತು. ಅಣ್ಣ ಒಂದು 30-40 ಜನ ಇದ್ರಣ್ಣ. ಒಂದು 20 ಮೆಂಬರ್ಗಾದ್ರೂ ಪ್ರಾಬ್ಲಮ್ ಆಗಿದೆ. ಕಣ್ಣು ಮುಂದೆ ಸಾವು ಹೆಂಗಿದೆ ಅಂದ್ರೆ ಗೊತ್ತಾಗಿಲ್ಲ ಅಣ್ಣ, ಆ ಥರ ಆಗ್ಬಿಟ್ಟಿತ್ತು. ಈ ಥರ ಡ್ರೈವರ್ಗಳು ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಆಮೇಲೆ ಗ್ಲಾಸ್ ಎಲ್ಲ ಮೇಲೆ ಹೊಡೆದಾಕ್ಬಿಟ್ಟು ನಾನು ನನ್ನ ಫ್ರೆಂಡು ಹಿಂದೆಗಡೆ ಗ್ಲಾಸ್ ಹೊಡೆದಾಕ್ಬಿಟ್ಟು ಆಚೆ ಬಂದ್ರಿ. ಬೇರೆಯವರೆಲ್ಲನೂ ಕೆಳಗಡೆ ಒಂದಷ್ಟು ಜನ ಆಚೆಗೆ ಬಂದ್ಬಿಟ್ಟಿದ್ರು. ಆಮೇಲೆ ಗ್ಲಾಸ್ ಹಿಂದೆ ಹೊಡೆದಾಕ್ಬಿಟ್ಟು ಕಲ್ಲಲ್ಲಿ ಆಚೆ ಈ ಸೈಡಿಂದ ನಾವು ಈಗ ಅಂಕಲ್ನು ಅದ್ಯಾವುದು ಗಾಡಿ ಬೇರೆ ಸೈಡ್ ಈ ಸೈಡ್ ಇದೆ ಅಂತ ಹೇಳ್ಬಿಟ್ಟು ರೈಟ್ ಸೈಡಿಂದ ಬಂದರು. ಅವರು ಆನರ್ ನೋಡ್ದಿಲ್ಲ, ಇವರು ಆನರ್ ನೋಡ್ದಿಲ್ಲ. ಸೊ ಅದನ್ನ ನೋಡಿದ ತಕ್ಷಣ ಅಂಕಲ್ಲು ಲೆಫ್ಟಿಗೆ ಎಳಬೇಕು ಅಂದ್ಕೊಂಡು ಸ್ಪೀಡಾಗಿ ಎಳೆದಕ್ಕೆ ಪಲ್ಟಿ ಹೋಗಿ ಕ್ರಷರ್ ಹತ್ರ ಬರಬೇಕಾದ್ರೆ ಡ್ರೈವರ್ ಓವರ್ ಸ್ಪೀಡ್ ಮಾಡವನೆ. ಇದ್ರ ಆಪೋಸಿಟ್ ಲಾರಿ ಬಂದೈತೆ, ಆ ಕಂಟ್ರೋಲ್ ಮಾಡೋಕ್ಕಾಗ್ದಿರ ಹೋಗಿ ಹಳಗೆ ಬಿದ್ದೈತೆ. ಸುಮಾರು ಒಂದು 10-15 ಜನಕ್ಕೆ ಏಟ್ ಆಗೈತೆ. ಜಾಸ್ತಿ ಉಲ್ಟಾ ಆಗೈತೆ, ಇನ್ನೇನು ಆಗೈತೆ. ಕಾಲುವೆಗೆ ಮರಕ್ಕೆ ತಿಡಿಯಾಗಿ ಕಾಲುವೆಗೆ ಬಿದ್ದೋಗೈತೆ. 5 ಜನ ಇದ್ದಾರೆ ಬಸ್ಸಲ್ಲಿ. ಒಂದು 10-15 ಜನಕ್ಕೆ ಜಾಸ್ತಿ ಏಟ್ ಆಗೈತೆ. ಇನ್ನು ಜನಗಳೆಲ್ಲ ಪಬ್ಲಿಕ್ಕೆಲ್ಲ ಸೇರಿಕೊಂಡು ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗೆ ಬರೋದು ಲೇಟ್ ಆಯಿತು. ವಿತಿನ್ ಕಾರುಗಳಲ್ಲಿ ಎಲ್ಲ ಡ್ರಾಪ್ ಮಾಡಿದ್ವಿ.
ಇನ್ನು ಬಸ್ನಲ್ಲಿ 25 ಜನ ಪ್ರಯಾಣಿಕರಿದ್ದರು. ಬಸ್ ಉರುಳಿ ಬಿದ್ದ ರೀತಿಯನ್ನ ನೋಡಿದ್ರೆ ಪ್ರಯಾಣಿಕರು ಬದುಕುಳಿದಿದ್ದೇ ಪವಾಡ. ಬಸ್ನಲ್ಲಿದ್ದ 25 ಜನರಲ್ಲಿ 15 ಜನರಿಗೆ ಗಾಯಗಳಾಗಿವೆ. ಓರ್ವ ಪ್ರಯಾಣಿಕನಿಗೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನ ಮುದ್ದೇನಹಳ್ಳಿ ಸತ್ಯಸಾಯಿ ಸರಳ ಆಸ್ಪತ್ರೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕಣಿವೆ ನಾರಾಯಣಪುರ ಊರಲ್ಲಿ ಒಂದು ರೋಡ್ ಆಕ್ಸಿಡೆಂಟ್ ಆಗಿತ್ತು. ಇವತ್ತು ಬೇಸಿಕ್ಲಿ ಒಂದು KSRTC ಬಸ್ ಕೋರಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಗೆ ಹೋಗ್ತಾ ಇತ್ತು. ಆ ಬಸ್ VTU ಕ್ಯಾಂಪಸ್ ಮುದ್ದೇನಹಳ್ಳಿ ಕ್ಯಾಂಪಸ್ ಇದೆ, ಆ ದಾರಿಯಲ್ಲಿ ಟಾಪಲ್ ಆಗಿ ರೋಡ್ ಸೈಡ್ ಟಾಪಲ್ ಆಗಿ ಬಿದ್ದಿತ್ತು. ಅಲ್ಲಿ ಕೇಳಿದಾಗ ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ದರು ಆ ಟೈಮ್ಗೆ ವೆಹಿಕಲಲ್ಲಿ. ವೆಹಿಕಲ್ ಪಲ್ಟಿ ಆದಮೇಲೆ ಪ್ಯಾಸೆಂಜರ್ಸ್ ಬ್ಯಾಕ್ ಸೈಡ್ದು ವಿಂಡೋ ಹೊಡೆದು ಅದನ್ನು ಓಪನ್ ಮಾಡಿ ಅಲ್ಲಿಂದ ಆಚೆ ಬಂದಿದ್ದರು. 26 ಪ್ಯಾಸೆಂಜರ್ಸಲ್ಲಿ ಎಲ್ಲರೂ ಈಗ ಸೇಫ್ ಇದ್ದಾರೆ. 2 ಜನಗೇನು ಜಾಸ್ತಿ ಗಾಯಗಳಾಗಿದೆ, ಅವ್ರದ್ದು ಟ್ರೀಟ್ಮೆಂಟ್ ನಡ್ತಾ ಇದೆ. ಬಾಕಿ ಜನ ಅದು ಫಸ್ಟ್ ಏಡ್ ಆಗಿ ಈ ಸತ್ಯಸಾಯಿ ಹಾಸ್ಪಿಟಲ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅವರು. ಸ್ಪಾಟಲ್ಲಿ ನಮಗೆ ಕಂಡಕ್ಟರ್ ಕೂಡ ಸಿಕ್ಕಿತ್ತು, ಅವ್ರಿಗೆ ಸಣ್ಣ ಪುಟ್ಟ ಇಂಜರಿ ಆಗಿತ್ತು. ಮತ್ತು ಸುಮಾರು ಜನ ಪಬ್ಲಿಕ್ ಕೂಡ ಸಿಕ್ಕಿದ್ದು ಪ್ಯಾಸೆಂಜರ್ಸ್. ಅವರ ಪ್ರಕಾರ ಈ ಬಸ್ ಸ್ವಲ್ಪ ಹೈ ಸ್ಪೀಡಲ್ಲಿ ಹೋಗ್ತಾ ಇತ್ತು ಮತ್ತು ಸ್ಲೋಪ್ ಕೂಡ ಇದ್ದರು. ಜೊತೆಗೆ ಫ್ರಂಟಿಂದ ಅಪೋಸಿಟ್ ಸೈಡಿಂದ ಒಂದು ಟಿಪ್ಪರ್ ಲಾರಿ ಬರ್ತಾಯಿತ್ತು. ಅದನ್ನು ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಇದು ಇನ್ಸಿಡೆಂಟ್ ಆಗಿದೆ. ಆ ಕಾರಣ ಬಗ್ಗೆ ಈ ಬಸ್ ಇಂಬ್ಯಾಲೆನ್ಸ್ ಆಗಿ ರೋಡ್ ಸೈಡ್ ಪಲ್ಟಿ ಆಗಿದೆ. ಈ ಕೇಸಲ್ಲಿ ಆ ಸ್ಪಾಟಲ್ಲಿ ನಮಗೆ RTO ಕಡೆದವರು ಮತ್ತು KSRT ಕಡೆದವರು ಎಲ್ಲ ಆಫೀಸರ್ಸ್ ಕೂಡ ಬಂದಿದ್ದರು. ಸೊ ನಾವು ಅವ್ರ ಜೊತೆ ಕೂಡ ಮುಂದೆ ಡಿಸ್ಕಷನ್ ಮಾಡ್ತೀವಿ. ಏನಾದರೂ ರೋಡ್ ಸೇಫ್ಟಿ ವಿಚಾರ ಬಗ್ಗೆ ಅಲ್ಲಿ ಏನು ಕ್ರಮ ತಗೊಳ್ಳೋಕ್ಕೆ ಅವಶ್ಯಕತೆ ಇದೆ ಅದು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ನು ಘಟನೆಗೆ ಬಸ್ ಚಾಲಕನ ಅಜಾಗರೂಕತೆಯ ಕಾರಣ ಎನ್ನಲಾಗಿದೆ. ಒಟ್ಟಿನಲ್ಲಿ ರಸ್ತೆ ತಿರುವಿನಲ್ಲಿ ಬಸ್ ಹಾಗೂ ಟಿಪ್ಪರ್ ಎರಡೂ ವಾಹನಗಳು ಅತಿ ವೇಗವಾಗಿ ಬಂದಿದ್ದೇ ಘಟನೆಗೆ ಮುಖ್ಯ ಕಾರಣ ಎನ್ನಲಾಗಿದೆ. ನಂದಿಗಿರಿಧಾಮ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಮತ್ತೊಂದೆಡೆ ರಸ್ತೆ ತಿರುವಿನಲ್ಲಿ ವೇಗವಾಗಿ ವಾಹನಗಳ ಚಾಲನೆ ಮಾಡುವುದಕ್ಕೂ ಮುನ್ನ ಚಾಲಕರು ಪ್ರಯಾಣಿಕರ ಜೀವನದ ಕಡೆ ಗಮನ ವಹಿಸಬೇಕಾಗಿದೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದಲ್ಲಿ ವಿಷಕಾರಿ ಹಾವು ಕಚ್ಚಿ 70 ವರ್ಷದ ರೇಷ್ಮೆ ಬೆಳೆಗಾರ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ತಮ್ಮ ತೋಟದಲ್ಲಿ ರೇಷ್ಮೆ ಸೊಪ್ಪು ಕಟಾವು ಮಾಡುತ್ತಿದ್ದ ವೇಳೆ ಹಾವು ಕಚ್ಚಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಅವರು ಕೊನೆಯುಸಿರೆಳೆದಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಆತಂಕ ಮೂಡಿಸಿದೆ. ಈ ಕುರಿತು ಒಂದು ವರದಿ. ವಿಷಕಾರಿ ಹಾವು ಕಚ್ಚಿ 70 ವರ್ಷದ ರೇಷ್ಮೆ ಬೆಳೆಗಾರ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ನಿವಾಸಿ ನಾರಾಯಣಸ್ವಾಮಿ ಅವರು ಎಂದಿನಂತೆ ತಮ್ಮ ತೋಟದಲ್ಲಿ ರೇಷ್ಮೆ ಸೊಪ್ಪು ಕಟಾವು ಮಾಡುತ್ತಿದ್ರು. ಅದೇ ವೇಳೆ ವಿಷಕಾರಿ ಮಂಡಲ ಹಾವು ಕಚ್ಚಿದೆ ಎನ್ನಲಾಗಿದೆ. ಹಾವು ಕಚ್ಚಿದ ತಕ್ಷಣ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಅವರನ್ನು ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲು ಮುಂದಾದ್ರು. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ನಾರಾಯಣಸ್ವಾಮಿ ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳೀಯರು ಸಂತಾಪ ವ್ಯಕ್ತಪಡಿಸಿದ್ದು ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಮ ಹೆಸರು ಸುಧಾಕರ್ ಅಂತ, ಹೊಸಹುಡ್ಯ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಅವ್ರು ನಮ್ಮ ತಾತ ಆಗಬೇಕು. ರೇಷ್ಮೆ ಸೊಪ್ಪು ಕೊಯ್ತಾ ಇದ್ವಿ ಬೆಳಗ್ಗೆ. ಅವಾಗ ಸಡನ್ನಾಗಿ ಹಾವು ಬೈಟ್ ಆಗಿತ್ತು. ಸೊ ಕರ್ಕೊಂಡು ಬರುವಾಗ ಆ ಥರ ಡೆತ್ ಆಗಿದೆ ಅಂತ ನಮಗೆ ಇಂಟಿಮೇಷನ್ ಕೊಟ್ಟರು. ಅದು ಹಾವು ರಿಸರ್ವ್ ವೈಪರು, ಮಂಡ್ರ. ಹೌದು, ಮಂಡ್ರ ಹಾವು. ಹೊಸಹುಡ್ಯ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಹೊಸಹುಡ್ಯ. ನಾರಾಯಣಸ್ವಾಮಿ ಅಂತ. ವಯಸ್ಸು ಅರೌಂಡ್ 70 ಆಗಿರ್ಬೋದು. ರೇಷ್ಮೆ ಬೆಳೆ. ಅವು ತೋಟದ್ದೇ, ಸ್ವಂತ ತೋಟದ್ದು. ಬೆಳಗ್ಗೆ ಸೊಪ್ಪು ಕೊಯ್ಯೋ ಹೋಗಿ ಈ ಥರ ಆಗಿರೋದು. ಹಾಸ್ಪಿಟ್ಲಿಗೆ ಬಂದು ಡಾಕ್ಟ್ರು ಈ ಥರ ಆಗಿದೆ ಅಂತ, ನಮಗೆ ಡೆತ್ ಆಗಿದೆ ಅಂತ ಇಂಟಿಮೇಷನ್ ಕೊಟ್ಟರು. ಇಲ್ಲ, ಆನ್ ದ ವೇ ಹಾಸ್ಪಿಟ್ಲಿಗೆ ಬಂದಾದ್ಮೇಲೆ ಅನಿಸುತ್ತೆ ಆಲ್ಮೋಸ್ಟ್. ಇನ್ನು ಮಳೆಗಾಲದಲ್ಲಿ ಹೊಲ ಗದ್ದೆಗಳು ಹಾಗೂ ತೋಟಗಳಲ್ಲಿ ಹಾವುಗಳ ಸಂಚಾರ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಕೃಷಿ ಕೆಲಸ ಮಾಡುವವರು ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ತೋಟಗಳಲ್ಲಿ ಕೆಲಸ ಮಾಡುವಾಗ ಬೂಟು ಧರಿಸುವುದು, ಕೈಗವಸು ಬಳಸುವುದು ಸೂಕ್ತ ಎಂಬುದು ನಮ್ಮ ಕಳಕಳಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಮೀಪದ ಹೂವಿನ ಅಂಗಡಿ ಬಳಿ ಶುಕ್ರವಾರ ರಾತ್ರಿ ದ್ವಿಚಕ್ರ ವಾಹನ ಪಾರ್ಕಿಂಗ್ ಮಾಡುವ ವಿಚಾರದಲ್ಲಿ ಘರ್ಷಣೆಯಾಗಿದ್ದು, ಹೂವು ಕತ್ತರಿಸುವ ಕತ್ತರಿಯಿಂದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಮೀಪದ ಹೂವಿನ ಅಂಗಡಿ ಬಳಿ ಶುಕ್ರವಾರ ರಾತ್ರಿ ದ್ವಿಚಕ್ರ ವಾಹನ ಪಾರ್ಕಿಂಗ್ ಮಾಡುವ ವಿಚಾರದಲ್ಲಿ ಘರ್ಷಣೆಯಾಗಿದ್ದು, ಹೂವು ಕತ್ತರಿಸುವ ಕತ್ತರಿಯಿಂದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಕನ್ನಂಪಲ್ಲಿ ನಿವಾಸಿಗಳಾದ ಬಾಲಚಂದ್ರ ಮತ್ತು ವೆಂಕಟೇಶ್ ಗಾಯಾಳುಗಳಾಗಿದ್ದು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಂಜುನಾಥ್, ಮೋಹನ್, ರಾಜು ಹಲ್ಲೆ ನಡೆಸಿದ ಆರೋಪ ಎದುರಾಗಿದೆ. ಬಾಲಚಂದ್ರ ದ್ವಿಚಕ್ರ ವಾಹನದಲ್ಲಿ ಬಂದು ಹೂವಿನ ಅಂಗಡಿಯ ಮುಂದೆ ನಿಲ್ಲಿಸಿ ಹೂವಿನ ಅಂಗಡಿ ಮೇಲಿನ ಮೊಬೈಲ್ ಅಂಗಡಿಗೆ ಹೋಗಿದ್ದಾನೆ. ಹೂವಿನ ಅಂಗಡಿಯವರು ಮುಂದೆ ಪಾರ್ಕಿಂಗ್ ಮಾಡಬೇಡ, ಗ್ರಾಹಕರಿಗೆ ತೊಂದರೆ ಆಗುತ್ತದೆ ಎಂದು ತಡೆದಿದ್ದಾರೆ. ಮಾತಿಗೆ ಮಾತು ಬೆಳೆದು ಜಗಳ ತೀವ್ರಗೊಂಡಿದೆ. ಬಾಲಚಂದ್ರನ ತಮ್ಮ ವೆಂಕಟೇಶ್ ಅಲ್ಲಿಗೆ ಬಂದಿದ್ದಾನೆ. ಜಗಳ ವಿಕೋಪಕ್ಕೆ ಹೋಗಿ ಹೂವು ಕತ್ತರಿಸುವ ಕತ್ತರಿಯಿಂದ ಬಾಲಚಂದ್ರ ಮತ್ತು ವೆಂಕಟೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ವೆಂಕಟೇಶ್ಗೆ ಕತ್ತು, ಹೊಟ್ಟೆ ಸೇರಿದಂತೆ 4 ರಿಂದ 5 ಕಡೆ ಕತ್ತರಿಯಿಂದ ಚುಚ್ಚಿದ್ದಾರೆ. ಬಾಲಚಂದ್ರನ ಕತ್ತಿಗೂ ಹೊಡೆತ ಬಿದ್ದಿದೆ. ಗಾಡಿ ಪಾರ್ಕಿಂಗ್ ನಿಲ್ಲಿಸಬೇಡ ಎಂದು ಮೂವರು ಹಲ್ಲೆ ನಡೆಸಿದರು ಎಂದು ಗಾಯಾಳುಗಳು ಹೇಳುತ್ತಾರೆ. ಇದು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲ್ ಹತ್ರ ಮೊಬೈಲ್ ಅಂಗಡಿ ಆ ಮೊಬೈಲಲ್ಲಿ ನಮ್ಮ ಬ್ರದರು ಮೊಬೈಲ್ ರಿಪೇರಿ ಕೊಟ್ಟಿದ್ರು. ಈಸ್ಕೊಳ್ಳೋಕೆ ಹೋದಾಗ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದೆ. ಅವ್ರ ಮೇಲೆ ಜಗಳ ಮಾಡಿ ಅವ್ರು ಹೊಡಿತಾ ಇದ್ರು. ನಾನು ಅವ್ರನ್ನ ಬಿಡ್ಸೋಕೆ ಹೋದೆ. ಅವ್ನು ನಮ್ಮ ಬ್ರದರ್ನ ಕೆಳಗಡೆ ಬಿಡ್ಸೋಕೆ ನನ್ನ ಮೇಲೆ ಕತ್ರಿಗಳಿಂದ ಅಟ್ಯಾಕ್ ಮಾಡಿರೋದು ಮೂವರು. ಯಾರ್ಯಾರು? ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಸರ್. ಹೂವು ಅಂಗಡಿ ಅವರ ಮೋಹನ, ರಾಜು, ಮಂಜು, ಈಗ ಮೂವರು. ಅದಾದ್ರು ಗಾಡಿ ನಿಲ್ಸಿರೋ ಸರ್. ಇವಾಗ ಎಲ್ಲ ಗಾಡಿ ನಿಲ್ಸಿದೆ ಪಾರ್ಕಿಂಗಲ್ಲಿ. ಇವರು ಅದ್ರ ಪಕ್ಕದಲ್ಲಿ ನಿಲ್ಸೋಕೆ ಹೋಗಿದ್ದಾರೆ. ನೀನು ಹೆಂಗೆ ನನ್ನ ಅಂಗಡಿ ಮುಂದೆ ನಿಲ್ಲಿಸಿ ಹಂಗೆ ಅಂತ ಕೆಟ್ಟ ಪದಗಳಿಂದ ಬೈದು ಜಾತಿ ಎಲ್ಲ ಬಗ್ಗೆ ಮಾತಾಡಿ ಬೈದು ಅವ್ನು ಹೊಡಿತಾ ಇದ್ದಾರೆ. ನಾನು ಬಿಡ್ಸೋಕೆ ಹೋಗಿರೋದಷ್ಟೇ. ಬಿಡ್ಸೋಕೆ ಹೋಗಿರೋದು ನನ್ನನ್ನು ಕೈಗೆ ಹಾಕೊಂಡು ಅಟ್ಯಾಕ್ ಮಾಡಿರೋದು. ಮೊಬೈಲ್ ಅಂಗಡಿ ಮೇಲೆ ಇದೆ, ಪಾರ್ಕಿಂಗ್ ಗಾಡಿ ನಿಲ್ಸೋಕೆ ಹೋಗಿದ್ದು. ಮೊಬೈಲ್ ಅಂಗಡಿಗೆ ಹೋಗಿ ರಿಪೇರಿ ಕೊಡಬೇಕಾಗಿತ್ತು. ಹೋಗಿ ಖಾಲಿ ಜಾಗ ಇತ್ತು, ನಿಲ್ಸೋಕೆ ಹೋಗಿದ್ದಕ್ಕೆ ಈ ಕಡೆ ನಿಲ್ಲಿಸ್ಬೇಡ, ಆ ಕಡೆ ನಿಲ್ಸೋದು. ಖಾಲಿ ಇದೆಯಲ್ಲಪ್ಪ, ನೀವು ನನ್ನ ಅಂಗಡಿ ಮುಂದೆ ಏನಂದ ನಿಲ್ಸೋಕೆ ಹೋಗ್ಬೇಡ ಅಂತ ನನ್ನ ಮಕ್ಕಳು ಬಂದು ಹೆಂಗೆ ಅಂದರೆ ಮಾತ್ರ ಕೀ ಜಾತ್ ನನ್ನ ಮಕ್ಳು ಏನಕ್ಕೆ ನಿಲ್ಸ್ರಿ, ಆ ಕಡೆ ಹೋಗಿ ನಂದು ಅಂಗಡಿ ಅಂತ ಹೇಳ್ಬಿಟ್ಟು ಬೈದು ಫುಟ್ಪಾತ್ ಅಪ್ಪ ಇದಂತ ಕೇಳಿದ್ದಕ್ಕೆ ಏಕಾಏಕಿ ಮೇಲೆ ಬಂದು ಗಲಾಟೆ ಮಾಡಿ ಹೊಡೆದ್ರು. ನನ್ನ ಮುಕ್ಕೆಲ್ಲ ಹೊಡೆದಾದ್ರು, ಕೈಗೆಲ್ಲ ಹಾಕಿದ್ರು. ಯಾರ್ಯಾರು? ರಾಜು ಫಸ್ಟ್ ಬಂದಿದ್ದು ಮಂಜುನಾಥ, ಆಮೇಲೆ ಬಂದು ರಾಜು, ಮೋಹನ, 3 ಜನ. ಹೂವಿನ ಮಾಲೀಕ ಮೋಹನ್ ಮಾತನಾಡಿ, ಗ್ರಾಹಕರಿಗೆ ತೊಂದರೆ ಆಗುತ್ತದೆ, ಗಾಡಿಯನ್ನು ಸ್ವಲ್ಪ ದೂರ ನಿಲ್ಲಿಸು ಎಂದು ಹೇಳಿದ್ರಿಂದ ಕುಪಿತಗೊಂಡ ಬಾಲಚಂದ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಮೇಲೆ ಹಲ್ಲೆ ನಡೆಸಿದ. ಮುಖದ ಮೇಲೆ, ಹೊಟ್ಟೆಯ ಮೇಲೆ ಗಾಯಗೊಳಿಸಿದ್ದಾನೆ ಎಂದು ತಿಳಿಸಿದ್ರು. ನಗರ ಠಾಣೆ ಪೊಲೀಸರು ಮೂವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಗಿರಾಕಿಗೋಸ್ಕರ ಅಲ್ಲಿ ಬಂದು ಆರನ್ ಹೊಡೆದ ಗಾಡಿ ಅಡ್ಡ ಇದಕ್ಕೋಸ್ಕರ ರಾಪ ಹಬ್ಬಕ್ಕೆ ಎಸ್ಕೊಂತ ಹೇಳ್ದೆ ನಾನು. ಅದಕ್ಕೋಸ್ಕರ ಅವನು ಏನು ಅಂತ ಬಿಟ್ಟಿದ್ದ, ಒಂದು ತಿರುಮದ ಗಿರಾಕಿ ಮಾತಾಡ್ದ. ಅದಕ್ಕೋಸ್ಕರ ನಾನು ರಾಪ ಯಾಲಪ್ಪ ಮಕ್ಕಳಿಗೆ ಎಸ್ಕೊಂತ ಹೇಳಿದ್ರೆ ಅವನು ಮತ್ತೆ ಬಂದು ಏನು ಮೀದ ರೋಡು ಅಪ್ಪಂದ ಅಂತ ಹೇಳ್ಬಿಟ್ಟು ಹೊಡೆಯೋಕ್ಕೆ ಬರೆಯೋಕ್ಕೆ ಬಂದಾಗ ಇಲ್ಲಿ ಹೊಡೆದಿದ್ದಾನೆ. ಮತ್ತು ಇಲ್ಲಿ ಚುಚ್ಚಿದ್ದಾನೆ, ಈಗ ಚಾಕೋಲ್ ಹಾಕಿದ್ದಾನೆ. ಮತ್ತು ಇಲ್ಲಿ ಇಷ್ಟಕ್ಕೆ ಅವನ ಆರುಗಳೆಲ್ಲ ಕಿತ್ತಾಕಿ ಎಲ್ಲ ನನಗೆ ಹೊಡೆದಿದ್ದಾನೆ. ಚಂದ್ರನ್ ಯಾರ್ಯಾರು ಹೊಡೆದಿದ್ದು? ನಾನು ಒಬ್ಬನೇ ಇದ್ದಿದ್ದೆ ಅವಾಗ. ಮತ್ತು ಯಾರ್ಯಾರು ಬಂದರು? ಮತ್ತೆ ನಮ್ಮಣ್ಣ ಬಂದ, ಮತ್ತು ನಮ್ಮ ಮಗನೂ ಬಂದಾಗ ಅವನ ಮೇಲೆಯಿಂದ ಹೇಳ್ಕೊಂಡ್ಬಂದು ನಮ್ಮ ಅಕ್ಕ ಅಂತ ಹೇಳ್ಕೊಂಡಿದ್ದೆ. ಮತ್ತೆ ಗಲಾಟೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್.
ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ಕೆತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಂತಾಮಣಿ ನಗರದ ಆಶ್ರಯ ಬಡಾವಣೆ ಶಾಲೆಯೊಂದರಲ್ಲಿ ಶನಿವಾರ ಸಾಮೂಹಿಕವಾಗಿ ಎನ್ಯೂಮರೇಷನ್ ನಮೂನೆಗಳನ್ನು ವಿತರಿಸುತ್ತಿದ್ದ ಬಿಎಲ್ಒ ಅವರನ್ನು ತಹಸೀಲ್ದಾರ್ ಸುದರ್ಶನ್ ಯಾದವ್ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಚಿಂತಾಮಣಿ ನಗರದ ಆಶ್ರಯ ಬಡಾವಣೆ ಶಾಲೆಯೊಂದರಲ್ಲಿ ಶನಿವಾರ ಸಾಮೂಹಿಕವಾಗಿ ಎನ್ಯೂಮರೇಷನ್ ನಮೂನೆಗಳನ್ನು ವಿತರಿಸುತ್ತಿದ್ದ ಬಿಎಲ್ಒ ಅವರನ್ನು ತಹಸೀಲ್ದಾರ್ ಸುದರ್ಶನ್ ಯಾದವ್ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಆಶ್ರಯ ಬಡಾವಣೆಯಲ್ಲಿ ಮನೆ ಮನೆಗೆ ತೆರಳದೆ ಶಾಲೆಯಲ್ಲಿಯೇ ನಮೂನೆಗಳನ್ನು ವಿತರಿಸಲಾಗುತ್ತಿದೆ ಎಂಬ ದೂರಿನ ಮೇರೆಗೆ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಶಾಲೆಯಲ್ಲೇ ನಮೂನೆಗಳನ್ನು ವಿತರಿಸಬಾರದು, ಕಡ್ಡಾಯವಾಗಿ ಮನೆ ಮನೆಗೂ ತೆರಳಿ ವಿತರಣೆ ಮಾಡಬೇಕು. ನಮೂನೆಗಳನ್ನು ಭರ್ತಿ ಮಾಡಲು ಮಾರ್ಗದರ್ಶನ ನೀಡಬೇಕು. ಭರ್ತಿ ಮಾಡಿದ 2 ನಮೂನೆಗಳ ಪೈಕಿ ಒಂದರ ಮೇಲೆ ಸಹಿ ಮಾಡಿ ಸ್ವೀಕೃತಿಯಾಗಿ ವಾಪಸ್ ನೀಡಬೇಕು ಎಂದರು. ಅದನ್ನ ಕೊಟ್ಟು ಕಳಿಸಿ ಅವ್ರ ಮನೆ ಒಂದು ಫಾರ್ಮ್ ಅವ್ರು ಕೊಟ್ಟು ಒಂದು ಫಾರ್ಮ್ ಸೈನ್ ಹಾಕ್ಸ್ಕೊಂಡ್ ಬರ್ಬೇಕು. ಕುದ್ಲ ಇಲ್ಲಿ ಒಂದ್ ನಿಮಿಷ ಮನೆಗೆ ಕಳಿಸ್ತಾರೆ ಮಾಡಿ ಅವ್ರ ಮನೆಗೆ ಫಾರ್ಮ್ ಫಿಲ್ ಮಾಡಿದ್ಮೇಲೆ ಡಿಸ್ಚಾರ್ಜ್ ಮಾಡ್ಬೇಕು. ನೋಡ್ರಮ್ಮ
ಅವರು ಫಾರ್ಮ್ ಕೊಡಿ ಫಸ್ಟ್ ಮನೆಗೆ, ಕೊಟ್ಟ ಮೇಲೆ ಅವರು ಫಿಲ್ ಮಾಡ್ತಾರೆ. ಫಿಲ್ ಮಾಡಿದ್ಮೇಲೆ ನೀವು ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ಆಮೇಲೆ ನೀವು ಹೆಂಗಿದ್ರು ಮನೆಗೆ ಹೋಗ್ತಿರಲ್ಲ, ಅವಾಗ ಬೇಕಿದ್ರೆ ಕರೆಕ್ಷನ್ಸ್ ಇದ್ರೆ ಮಾಡ್ಕೊಳ್ಳಿ. ಫಸ್ಟ್ ಫಾರ್ಮ್ ನ ಇವ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡಿ, ಎಲ್ಲರನ್ನೂ ಹುಡ್ಡೆ ಹಾಕೋಬಿಡಿ. ನೀವು ಒಂದು ಫಾರ್ಮ್ ಮಿಸ್ ಆದ್ರೂ ವಾಪಸ್ ಬರಲ್ಲ. ವಿತರಣೆ ಮಾಡಿ ನಮೂನೆ ಭರ್ತಿ ಮಾಡಲು ಅನುಕೂಲವಾಗುತ್ತದೆ ಎಂದು ಸಹಾಯಕರಾಗಿ ಮುಖಂಡರೇ ಕರೆಸಿದ್ದಾರೆ ಎಂದು ಬಿಎಲ್ಒ ಉತ್ತರಿಸಿದರು. ಯಾರೇ ಏನೇ ಒತ್ತಡ ತಂದರೂ ಕಾನೂನಿನಂತೆ ಕರ್ತವ್ಯ ನಿರ್ವಹಿಸಬೇಕು. ಕಡ್ಡಾಯವಾಗಿ ಮನೆ ಮನೆಗೂ ಭೇಟಿ ನೀಡಬೇಕು. ಮನೆಗಳನ್ನು ಗುರುತಿಸಲು ಸಹಾಯ ಮಾಡುವ ಹಿನ್ನೆಲೆಯಲ್ಲಿ ಅವರನ್ನು ನೇಮಕ ಮಾಡಲಾಗಿದೆ ಎಂದರು. ಶಾಲೆಯಲ್ಲಿ ಮರಗಳ ಕೆಳಗೆ ಜನನಿಬಿಡ ರಸ್ತೆಗಳಲ್ಲಿ ಎಲ್ಲರೂ ಸಿಗುತ್ತಾರೆ ಎನ್ನುವ ಉದ್ದೇಶದಿಂದ ಕೆಲವು ಬಿಎಲ್ಒಗಳು ಹೀಗೆ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅದು ತಪ್ಪು. ಆಯೋಗದ ನಿರ್ದೇಶನದಂತೆ ತರಬೇತಿಯಲ್ಲಿ ನೀಡಿರುವ ಸೂಚನೆಯಂತೆ ಕೆಲಸ ಮಾಡಬೇಕು. ಕೆಲಸ ಸುಲಭವಾಗುತ್ತದೆ. ಎಲ್ಲರೂ ಒಂದೇ ಕಡೆ ಸಿಗುತ್ತಾರೆ ಎಂದು ಒಂದೊಂದು ಕಡೆ ವಿತರಿಸುವುದು ತಪ್ಪಾಗುತ್ತದೆ ಎಂದು ಎಚ್ಚರಿಸಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಮುಂಬರುವ ಚುನಾವಣೆಗಳನ್ನು ಪಾರದರ್ಶಕ ಹಾಗೂ ದೋಷರಹಿತವಾಗಿ ನಡೆಸುವ ಉದ್ದೇಶದಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ 2026ರ ಅಂಗವಾಗಿ ಶ್ರೀನಿವಾಸಪುರ ಪುರಸಭೆ ಹಾಗೂ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಸ್ವೀಪ್ ಮತದಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಮುಂಬರುವ ಚುನಾವಣೆಗಳನ್ನು ಪಾರದರ್ಶಕ ಹಾಗೂ ದೋಷರಹಿತವಾಗಿ ನಡೆಸುವ ಉದ್ದೇಶದಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ 2026ರ ಅಂಗವಾಗಿ ಶ್ರೀನಿವಾಸಪುರ ಪುರಸಭೆ ಹಾಗೂ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಸ್ವೀಪ್ ಮತದಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಅಂಗನವಾಡಿ ಕಾರ್ಯಕರ್ತೆಯರು, ಕಾಲೇಜು ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ನೂರಾರು ಮಂದಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಮೆರವಣಿಗೆ ನಡೆಸಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಸರ್ವೇಶ್ ಗೌಡ, ಮತದಾರರ ಪಟ್ಟಿಯನ್ನು ನಿಖರ ಹಾಗೂ ದೋಷರಹಿತವಾಗಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ. 18 ವರ್ಷ ಪೂರ್ಣಗೊಂಡ ಪ್ರತಿಯೊಬ್ಬ ಅರ್ಹ ಯುವಕ ಯುವತಿಯ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಬೇಕು. ಅನರ್ಹ ಹಾಗೂ ನಕಲಿ ಹೆಸರುಗಳನ್ನು ತೆಗೆದುಹಾಕುವ ಮೂಲಕ ಪರಿಶುದ್ಧ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದರು. ಜೂನ್ 30ರಿಂದ ಜುಲೈ 29ರವರೆಗೆ ಬೂತ್ ಮಟ್ಟದಲ್ಲಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸುತ್ತಿದ್ದು, ಸಾರ್ವಜನಿಕರು ಸರಿಯಾದ ಮಾಹಿತಿಯನ್ನು ಭರ್ತಿ ಮಾಡಿ ಒಂದು ಪ್ರತಿಯನ್ನು ಬಿಎಲ್ಒಗಳಿಗೆ ಸಲ್ಲಿಸಿ ಮತ್ತೊಂದು ಸ್ವೀಕೃತಿ ಪ್ರತಿಯನ್ನು ತಮ್ಮ ಬಳಿ ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಈ ಒಂದು ಪ್ರಕ್ರಿಯೆಯಲ್ಲಿ 2020 ವಿಶೇಷ ಸಮಗ್ರ ಪರಿಷ್ಕರಣೆ ಒಂದು ಮತದಾರರ ಪಟ್ಟಿಯ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಅತ್ಯಂತ ಪರಿಶುದ್ಧವಾದ ಮತದಾರರ ಪಟ್ಟಿಯನ್ನು ತಯಾರಿಸಿ ಪ್ರಾಮಾಣಿಕವಾಗಿ ಮುಂಬರುವ ಚುನಾವಣೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಸಮಸ್ತ ನಾಗರಿಕರಿಗೆ ಮತ ಬಾಂಧವರಿಗೆ ಮನವಿ ಮಾಡಿಕೊಡ್ತಾ ಇದ್ದೀವಿ. 2026ರ ಅಕ್ಟೋಬರ್ 1ರಂದು 18 ವರ್ಷ ಪೂರ್ಣಗೊಳ್ಳುವ ಎಲ್ಲ ಅರ್ಹ ಯುವ ಮತದಾರರು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳಾಪಟ್ಟಿಯಂತೆ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸುವ ಅವಕಾಶವಿರುತ್ತದೆ. ಅಂತಿಮ ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 7ರಂದು ಪ್ರಕಟಿಸಲಾಗುತ್ತದೆ. ತಾಲೂಕಿನಾದ್ಯಂತ 25 ಬಿಎಲ್ಒ ಫೆಸಿಲಿಟೇಷನ್ ಕೇಂದ್ರಗಳು ಹಾಗೂ ಪ್ರತಿ ಮತಗಟ್ಟೆಯಲ್ಲಿ ವೋಟರ್ ಫೆಸಿಲಿಟೇಷನ್ ಕೇಂದ್ರಗಳು ತೆರೆಯಲಾಗಿದ್ದು, ನಮೂನೆ 6 ಮೂಲಕ ಹೊಸ ಹೆಸರು ಸೇರ್ಪಡೆ, ನಮೂನೆ 7 ಮೂಲಕ ಹೆಸರು ಕೈಬಿಡುವುದು ಹಾಗೂ ನಮೂನೆ 8ರ ಮೂಲಕ ಮತದಾರರ ಮಾಹಿತಿಯಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಶುದ್ಧ ಮತ್ತು ನಿಖರ ಮತದಾರರ ಪಟ್ಟಿ ನಿರ್ಮಾಣಕ್ಕೆ ಪ್ರತಿಯೊಬ್ಬ ಅರ್ಹ ನಾಗರಿಕರು ಈ ವಿಶೇಷ ಪರಿಷ್ಕರಣೆ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಅಧಿಕಾರಿಗಳು ಕರೆ ನೀಡಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.
ಬಾಗೇಪಲ್ಲಿ ತಾಲೂಕಿನ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಿದ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಅವಕಾಶ ಕಲ್ಪಿಸಬೇಕು ಮತ್ತು ಅರ್ಜಿ ಸಲ್ಲಿಕೆಗೆ 15 ದಿನಗಳ ಕಾಲಾವಕಾಶ ನೀಡಬೇಕೆಂದು ಆಗ್ರಹಿಸಿ ಎಸ್ಎಫ್ಐ ತಾಲೂಕು ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿ ತಾಲೂಕಿನ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಿದ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಅವಕಾಶ ಕಲ್ಪಿಸಬೇಕು ಮತ್ತು ಅರ್ಜಿ ಸಲ್ಲಿಕೆಗೆ 15 ದಿನಗಳ ಕಾಲಾವಕಾಶ ನೀಡಬೇಕು ಎಂದು ಆಗ್ರಹಿಸಿ ಎಸ್ಎಫ್ಐ ತಾಲೂಕು ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಎಸ್ಎಫ್ಐ ಜಿಲ್ಲಾ ಅಧ್ಯಕ್ಷ ಜಿ ಸೋಮಶೇಖರ್ ಮಾತನಾಡಿ, ಬಡ ಕೃಷಿ ಕಾರ್ಮಿಕರು ಮತ್ತು ಸಾಮಾನ್ಯ ಜನರ ಮಕ್ಕಳು 30ರಿಂದ 40 ಕಿಲೋಮೀಟರ್ ದೂರದಿಂದ ಪಟ್ಟಣಕ್ಕೆ ಶಿಕ್ಷಣಕ್ಕೆಂದು ಬರಬೇಕಾಗಿದೆ. ಸಮಯಕ್ಕೆ ಸಾರಿಗೆ ವಾಹನಗಳಿಲ್ಲದ ಕಾರಣ ವಿದ್ಯಾರ್ಥಿಗಳು ತಾಲೂಕು ಕೇಂದ್ರದಲ್ಲಿಯೇ ಉಳಿದು ವಿದ್ಯಾಭ್ಯಾಸ ಮಾಡಬೇಕಾಗಿದೆ. ಆದ್ದರಿಂದ ಅರ್ಜಿ ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ನಿಲಯಗಳಲ್ಲಿ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಈ ವೇಳೆ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎ ಸೋಮಶೇಖರ್ ಮಾತನಾಡಿ, ಬಿಸಿಎಂ ದೇವರಾಜ ಅರಸು ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆ ದಿನವಾಗಿತ್ತು. ಎಸ್ಎಸ್ಎಲ್ಸಿ ಮರುಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಈಗ ಕಾಲೇಜುಗಳಿಗೆ ದಾಖಲಾಗುತ್ತಿದ್ದು ವಿದ್ಯಾರ್ಥಿ ನಿಲಯ ಪ್ರವೇಶ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಕಾಲಾವಧಿ ಮುಗಿದ ಕಾರಣ ಅರ್ಜಿ ಸಲ್ಲಿಸದೆ ವಿದ್ಯಾರ್ಥಿ ನಿಲಯಗಳು ಖಾಲಿ ಇವೆ. ಜುಲೈ 20ರವರೆಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಬೇಕು ಎಂದರು. ವಿದ್ಯಾರ್ಥಿ ನಿಲಯಗಳಲ್ಲಿ ಮೇಲ್ವಿಚಾರಕರು ಮತ್ತು ಸಿಬ್ಬಂದಿ ಇಲ್ಲ. 2ರಿಂದ 3 ಹಾಸ್ಟೆಲ್ಗಳಿಗೆ ಕೇವಲ ಒಬ್ಬರೇ ನಿರ್ವಹಣೆ ಮಾಡುತ್ತಿದ್ದಾರೆ. ಭದ್ರತಾ ಸಿಬ್ಬಂದಿ ಇಲ್ಲದ ಕಾರಣ ವಿದ್ಯಾರ್ಥಿ ನಿಲಯಗಳಲ್ಲಿ ಭಯದ ವಾತಾವರಣವಿದೆ. ಕೂಡಲೇ ಕುಂದುಕೊರತೆ ಸಭೆ ನಡೆಸಬೇಕು. ಅಧಿಕಾರಿಗಳು ಮತ್ತು ಶಾಸಕರು ವಿದ್ಯಾರ್ಥಿಗಳ ಸಮಸ್ಯೆ ಪರಿಶೀಲಿಸಬೇಕೆಂದು ಮನವಿ ಮಾಡಿದರು. ತಾಲೂಕು ಬಾಗೇಪಲ್ಲಿ ತಾಲೂಕು ನಂಜುಂಡಪ್ಪ ವರದಿಯಂತೆ ಬರಪೀಡಿತವಾಗಿರ್ತಕ್ಕಂಥ ತಾಲೂಕು. ಇವತ್ತು ಮಳೆ ಇಲ್ಲ, ಮಳೆ ಹೋಗಿದೆ, ಬೆಳೆ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತಂತ ರೈತರ ಮಕ್ಕಳಿಗೆ ಕಾಲೇಜುಗಳಿಗೆ ಬರ್ತಕ್ಕಂಥದ್ದು, ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ ಅಂತ ಕೂಲಿಕಾರರ ಕಾರ್ಮಿಕರ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ, ಉತ್ತಮವಾಗಿರ್ತಕ್ಕಂಥ ವಾತಾವರಣ, ಉತ್ತಮವಾಗಿರ್ತಕ್ಕಂಥ ಹಾಸ್ಟೆಲ್ ಸೌಲಭ್ಯಗಳನ್ನು ಕೊಡುವುದರಲ್ಲಿ ಇಡೀ ಯಂತ್ರಾಂಗ ಇವತ್ತು ವಿಫಲವಾಗಿದೆ. ಇವತ್ತು ನಾವು ಕಳೆದ ವರ್ಷ ಇದೇ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿದ್ದೀವಿ, 4-5 ಬಾರಿ ಹೋರಾಟ ಮಾಡಿದ್ದೀವಿ. ಇದೇ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಮೇಡಮ್ ಅವರೇ, ಎಲ್ಲ ವಾರ್ಡನ್ಗಳನ್ನು, ಎಲ್ಲ ಶಿಕ್ಷಣ ಕೇಂದ್ರಗಳ ಸಮಸ್ಯೆಗಳ ಮ್ಯಾನೇಜ್ಮೆಂಟ್ಗಳನ್ನು, ಪ್ರಾಂಶುಪಾಲರನ್ನು, ಸಮಾಜ ಕಲ್ಯಾಣ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಭಾರತೀಯ ಸೇನೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ವೀರಂಡಹಳ್ಳಿ ಗ್ರಾಮದ ವೀರ ಯೋಧ ಜಿಸಿ ಕೃಷ್ಣಪ್ಪ ಅವರಿಗೆ ಗೌರಿಬಿದನೂರು ತಾಲೂಕಿನಲ್ಲಿ ಆತ್ಮೀಯ ಸ್ವಾಗತ ಕೋರಲಾಯಿತು. ಭಾರತೀಯ ಸೇನೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ವೀರಂಡಹಳ್ಳಿ ಗ್ರಾಮದ ವೀರ ಯೋಧ ಜಿಸಿ ಕೃಷ್ಣಪ್ಪ ಅವರಿಗೆ ಗೌರಿಬಿದನೂರು ತಾಲೂಕಿನಲ್ಲಿ ಆತ್ಮೀಯ ಸ್ವಾಗತ ಕೋರಲಾಯಿತು. ಗೌರಿಬಿದನೂರು ತಾಲೂಕಿಗೆ ಆಗಮಿಸಿದ ಅವರನ್ನು ಸಾರ್ವಜನಿಕರು, ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹೂಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದಿಸಿದರು. ದೇಶದ ರಕ್ಷಣೆಗೆ ಅವರು ಸಲ್ಲಿಸಿರುವ ಅಮೂಲ್ಯ ಸೇವೆಯನ್ನು ಸ್ಮರಿಸಿ ಅವರ ತ್ಯಾಗ ಮತ್ತು ಸಮರ್ಪಣೆಯನ್ನು ಕೊಂಡಾಡಲಾಯಿತು. ಈ ಸ್ವಾಗತ ಕಾರ್ಯಕ್ರಮವನ್ನು ವೀರಂಡಹಳ್ಳಿ ನಾಗರಿಕರು, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ, ವೀರ ನಮನ ತಂಡ, ಟೀಮ್ ಯೋಧ ನಮನ, ನವೀನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್, ತಾಲೂಕು ನಿವೃತ್ತ ಯೋಧರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ನಿವೃತ್ತ ಯೋಧರು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ನಿವೃತ್ತ ಯೋಧ ಶ್ರೀ ಜಿಸಿ ಕೃಷ್ಣಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರ ಮುಂದಿನ ಜೀವನ ಸುಖ, ಆರೋಗ್ಯ ಹಾಗೂ ನೆಮ್ಮದಿಯಿಂದ ಕೂಡಿರಲೆಂದು ಶುಭ ಹಾರೈಸಿದರು. ತಾಲೂಕು ವೀರಂಡಹಳ್ಳಿಯಲ್ಲಿರುವ ನಮ್ಮ ಜನರಿಗೆಲ್ಲ ನಮಸ್ಕಾರ. ನಾನು 33 ವರ್ಷ ಸೇವೆ ಮಾಡಿ ಇವಾಗ ಬಂದಿದ್ದೀನಿ. ಎಷ್ಟು ಖುಷಿ ಆಗ್ತಾ ಅಂದರೆ, ಎಲ್ಲಿ ಖುಷಿ ಇವತ್ತು ಸಿಗ್ತಾ ಇದೆ. ನಾನು ಧರ್ಮದಲ್ಲಿ ಮರ್ಯಾದಲ್ಲಿ ಸಂದರ್ಭ
ಇನ್ನು ಮುಂದೆ ಯಾರೇ ಯೋಧರು ಬಂದರೆ ಪ್ರತಿಯೊಬ್ಬರಿಗೂ ಇದು ಸನ್ಮಾನ ಕೊಡ್ತೀವಿ ಅಂತ ನಾವು ಮುಂದೆ ಮುಂದೆ ಓಡಿಸ್ಕೊಂಡು ಹೋಗ್ತೀವಿ ನಾನು ಇವ್ರ ಜೊತೆಗೆ ಅಂತ ಹೇಳ್ತಾ ಇದ್ದೀನಿ. ನಾನು ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆ ಅಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಸ್ಪೋರ್ಟ್ಸ್ ಚಟುವಟಿಕೆಯಲ್ಲಿ ಮುಂದೆ ಬಿಟ್ಟು ಅವರಿಗೆ ಒಂದು ಯೋಧರಾಗಿ ಮಾಡಬೇಕು ಅಂತೇಳಿ ಕೋಆಪರೇಟ್ ಮಾಡಬೇಕು. ಪ್ರತಿಯೊಬ್ಬ ಮನೆಯಲ್ಲೂ ಯೋಧ ಇರಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಯೋಧರಾಗಿ ನಾವು ಬೆಳೆದು ಸಮಾಜ ಸೇವಕರಾಗಿ ಭಾರತ ರಾಷ್ಟ್ರಕ್ಕಾಗಿ ಗಡಿ ಕಾಯ್ಕೊಂಡು ಇಲ್ಲಿ ಟೋಟಲಿ A to Z ನಮ್ಮ ಪ್ರಾಣನೇ ತ್ಯಾಗ ಮಾಡಿ ನಾವು ಸರ್ವಿಸ್ ಮಾಡಿ ಈ ಕಡೆ ಬಂದಿದ್ದೀವಿ. ಆ ಡಿಸಿಪ್ಲಿನ್ ಅಂದ್ರೆ ನಮಗೆ ಗೊತ್ತಿದೆ. ಹೆಂಡತಿ ಮಕ್ಕಳನ್ನ ಪಕ್ಕದಲ್ಲಿ ಇಟ್ಸ್ಕೊಂಡು ಮತ್ತೆ ಅವರನ್ನು ಕರ್ಕೊಂಡು ಮತ್ತೆ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಬ್ಯಾಸ್ನ ಒಂದು ರೆಸ್ಪಾನ್ಸಿಬಲ್ ಒಂದು ಸೂಪರ್ವೈಸೇಷನ್ ಅನ್ನ ಮಾಡಿಕೊಂಡು ಎಲ್ಲರೊಟ್ಟಿಗೂ ನಾವು ಬಾಂಧವ್ಯನ ಬೆಳೆಸ್ಕೊಂಡು ಇಲ್ಲಿ ತನಕ ಬಂದು ಒಂದು ಲಾಸ್ಟ್ ಸೆಲ್ಯೂಟ್ ಒಂದು ಕೊಡ್ತೀವಲ್ಲ, ಲಾಸ್ಟ್ ರಿಟೈರ್ಮೆಂಟ್ ಆದಾಗ ಆಗ ಬರುವ ಒಂದು ಕಣ್ಣೀರು ಇದೆಯಲ್ಲ ಆನಂದ ಭಾಷವಾಗಿರುತ್ತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಹೇಳ್ಬೇಕು ಅಂದ್ರೆ ಇಂಥ ಸುದ್ದಿನಕ್ಕೆ ನಮ್ಮನ್ನ ಇಲ್ಲಿ ನಮ್ಗೆ ಇಷ್ಟೊಂದು ಮಟ್ಟದ ನಾವು ಇವ್ರ ಸೇವೆ ಮಾಡೋದಕ್ಕೆ ಒಂದು ಮಾರ್ಗದರ್ಶನ ಒಂದು ಅನುಕೂಲನ ಮಾಡಿಕೊಟ್ಟಂತ ಸ್ವಾಮಿ ನವೀನ್ ಇವ್ರಿಗೆಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ವಂದನೆಗಳನ್ನ ಹೇಳ್ಬೇಕು. ಇದು ರಿಯಲಿ ಒಂದು ಒಳ್ಳೆ ಗ್ರೇಟ್ ವರ್ಕ್. ಯಾಕಂದ್ರೆ ಒಬ್ಬ 33 ವರ್ಷದ ಅವರ ಯೂತ್ ಜೀವನನ ನಮ್ಮ ದೇಶಕ್ಕಾಗಿ ಸಮರ್ಪಿಸಿದ್ದಾರೆ. CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಆ ಫೋರ್ಸ್ಗೋಸ್ಕರ ಇವತ್ತು ಅವರೊಂದು ದೇಶಕ್ಕೆ ಸಮರ್ಪಣೆ ಆಗಿ ಇರ್ತಾರೆ. ಇನ್ನು ಮುಂದಿನ ಜೀವನ ಅಷ್ಟೇ ಅವ್ರಿಗೆ ಫ್ಯಾಮಿಲಿ ಜೀವನ ಸಿಗೋದು. ನಾವಾದ್ರೂ ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಬಂಧು ಬಾಂಧವರ ಜೊತೆ ಕಷ್ಟ ಸುಖ ಅವ್ರದ್ದು ಸಮಾರಂಭ ಎಲ್ಲದಕ್ಕೂ ಹಂಚ್ಕೊಳ್ತೀವಿ. ಅವ್ರ ಪರ್ಸನಲ್ ಲೈಫ್ ಏನು ಅನ್ನೋದೇ ಗೊತ್ತಿರಲ್ಲ. ಇನ್ನು ಮುಂದೆ ಅಷ್ಟೇ ಅವ್ರ ಪರ್ಸನಲ್ ಲೈಫ್ ನ ಎಂಜಾಯ್ ಮಾಡ್ಬೇಕಾಗುತ್ತೆ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಲೋಕಾಯುಕ್ತ ನಿವೃತ್ತ ನ್ಯಾಯಾಧೀಶರಾದ ಎನ್ ಸಂತೋಷ್ ಹೆಗಡೆ ಅವರ ಜನ್ಮದಿನದ ಅಂಗವಾಗಿ ಮಂಚೇನಹಳ್ಳಿಯಲ್ಲಿ ಇಂದು ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಹಲವಾರು ಮಂದಿ ಭಾಗವಹಿಸಿ ಶಿಬಿರದ ಉಪಯೋಗ ಪಡೆದರು. ಲೋಕಾಯುಕ್ತ ನಿವೃತ್ತ ನ್ಯಾಯಾಧೀಶರಾದ ಎನ್ ಸಂತೋಷ್ ಹೆಗಡೆಯವರ ಜನ್ಮದಿನದ ಅಂಗವಾಗಿ ಮಂಚೇನಹಳ್ಳಿಯಲ್ಲಿ ಇಂದು ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಹಲವಾರು ಮಂದಿ ಭಾಗವಹಿಸಿ ಶಿಬಿರದ ಉಪಯೋಗ ಪಡೆದರು. ಮಂಚೇನಹಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ರಾಜ್ಯದ ನಿವೃತ್ತ ಲೋಕಾಯುಕ್ತರಾದ ಎನ್ ಸಂತೋಷ್ ಹೆಗಡೆಯವರ ಹುಟ್ಟುಹಬ್ಬದ ಅಂಗವಾಗಿ ಲಿಯೋ ಕ್ಲಬ್ ಕಿರಣ ಹಾಗೂ ಆಕಾಶ್ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು. ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹಾಗೂ ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗಡೆ ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ಶ್ರೀಮಂತಿಕೆ ಮತ್ತು ಅಧಿಕಾರಕ್ಕೆ ಹೆಚ್ಚು ಮನ್ನಣೆ ಸಿಗುತ್ತಿದ್ದು, ಪ್ರಾಮಾಣಿಕರಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ಸಮಾಜದಲ್ಲಿ ಕಂಡುಬರುತ್ತಿರುವ ಅನ್ಯಾಯಗಳು ಸಮಾಜದ ತಪ್ಪು ಎನ್ನುವುದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ತಪ್ಪು ಎಂದು ಅಭಿಪ್ರಾಯಪಟ್ಟರು. ಶಶಿಕಿರಣ್ ಎಸ್, CTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್,
ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾತಿಯನ್ನ ರಾಜಕೀಯದ ರಕ್ಷಣಾ ಕವಚವಾಗಿ ಬಳಸಬೇಡಿ. ಪರೋಕ್ಷವಾಗಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ. ಕೆಂಪೇಗೌಡ ಜಯಂತಿ ವೇಳೆ ಘರ್ಷಣೆಗೆ ಸಂಸದರ ಅಸಮಾಧಾನ. ರಸ್ತೆ ಪಕ್ಕ ಉರುಳಿ ಬಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ 26 ಮಂದಿ ಪ್ರಯಾಣಿಕರು. 15 ಪ್ರಯಾಣಿಕರಿಗೆ ಗಾಯ, ಗಾಯಾಳುಗಳಿಗೆ ಮುದ್ದೇನಹಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ರೇಷ್ಮೆ ಸೊಪ್ಪು ಕಟಾವು ವೇಳೆ ಹಾವು ಕಡಿದು ರೈತ ಸಾವು. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದಲ್ಲಿ ದುರಂತ. ವಿಷಕಾರಿ ಹಾವು ಕಚ್ಚಿ 70 ವರ್ಷದ ರೇಷ್ಮೆ ಬೆಳೆಗಾರ ಸಾವು. ಬೈಕ್ ಪಾರ್ಕಿಂಗ್ ವಿಷಯದಲ್ಲಿ ಇಬ್ಬರ ನಡುವೆ ಘರ್ಷಣೆ. ವ್ಯಕ್ತಿಯ ಮೇಲೆ ಕತ್ತರಿಯಿಂದ ಹಲ್ಲೆ. ಚಿಂತಾಮಣಿ ನಗರದ ಜೋಡಿ ರಸ್ತೆಯ ಹೂವಿನ ಅಂಗಡಿ ಬಳಿ ಶುಕ್ರವಾರ ರಾತ್ರಿ ಘಟನೆ. ಹಲ್ಲೆಗೆ ಸಂಬಂಧಿಸಿ ಪೊಲೀಸರ ಪರಿಶೀಲನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.